36ಕ್ಕೂ ಹೆಚ್ಚು ಜನರಲ್ಲಿ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು ಕಾಲು ತುಳಿತದೆ. ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ, ಮಕ್ಕಳು, ಬಹಳ ನೋವು ತರುವಂಥ ಸಂಗತಿ. ನಾನು ಏನು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ನಾವು ಕೊಡ್ತೇನೆ. ಘಟನೆ ನಡೀಬಾರ್ದಾಗಿದೆ. ನಾನು ಕೂಡ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಅವರ ನಿರೀಕ್ಷೆಗೂ ಮೀರಿ ಜನ ಸೇರಿರುವಂಥ ಸಂದರ್ಭದವರು ಯಾರು ಕಾರ್ಯಕ್ರಮದ ಆಯೋಜಕರಿದ್ದಾರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು. ನಾವು ಕರ್ನಾಟಕದಲ್ಲಿ ಕೂಡ ಇತ್ತೀಚೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ ಕಾಲು ತುಳಿತ ಪ್ರಕರಣ ಇನ್ನೂ ಕೂಡ ನಮ್ಮ ಕನ್ನಡದ ಹಾಗೇನೇ ಇದೆ, ಇನ್ನೂ ಕೂಡ ಮಾಸಿಲ್ಲ. ಇದರ ನಡುವೆ ತಮಿಳುನಾಡಲ್ಲಿ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾಳ ದುಃಖಕರ. ಇದನ್ನು ಸರ್ಕಾರ ಇದ್ರ ಬಗ್ಗೆ ಗಮನಿಸ್ತಾರೆ ಅಂತ ಗಮನಿಸ್ತಾರೆ. ಸರ್ಕಾರದ ದೂಷಣೆ ಮಾಡ್ತಾರೆ. DMK ಸರ್ಕಾರ ಸ್ಥಳಾವಕಾಶ ಕರೆಕ್ಟಾಗಿ ಕೊಟ್ಟಿದ್ದಿಲ್ಲ ನಮಗೆ. ಅದ್ರ ಬಗ್ಗೆ ಕಾರ್ಯಕ್ರಮ ಅಲ್ಲೇ ಯಾಕಾಯಿತು ಹಿನ್ನೆಲೆ ಅದ್ರ ಬಗ್ಗೆ ನನಗೆ ಯಾವುದೇ ವಿಚಾರಗಳಿಲ್ಲ. ನಾನು ಸುಮತ ಸಂದರ್ಭದಲ್ಲಿ ಹೇಳ್ತೇನೆ, ಘಟನೆ ನಡೀಬಾರ್ದಾಗಿತ್ತು. ರಾಜ್ಯ ಸರ್ಕಾರ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಇಡೀ ದೇಶದ ಜನರ ಅಪೇಕ್ಷೆ ಇದೆ. ಸರಿ, ಧರ್ಮಸ್ಥಳ ಪ್ರಕರಣದಲ್ಲಿ ಸರ್ಕಾರ ಈಗ ದ್ವಂದ್ವ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ಧರ್ಮಸ್ಥಳ ವಿಚಾರದಲ್ಲಿ ಈಗ ಸುಪ್ರೀಂ ಕೋರ್ಟಲ್ಲಿ PIL ವಜಾ ಆಗಿದ್ದು ಕಾನೂನು ಸಚಿವರಿಗೆ ಗೊತ್ತಿಲ್ಲ, DK ಶಿವಕುಮಾರ್ ನನಗೆ ಗೊತ್ತು ಅಂತಾರೆ. ಜೊತೆಗೆ ಯಾರು ಏನಾದರೂ ಹೇಳಿ, ನಾನು ರಾಜ್ಯದ ಅಧ್ಯಕ್ಷನಾಗೆಲ್ಲ ವಿಚಾರಪುರ ಕ್ಷೇತ್ರದ ಶಾಸಕನಾಗಿ ಮಾತನ್ನು ಹೇಳ್ತಾ ಇಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಧರ್ಮಸ್ಥಳ ಅಂತಕ್ಕಂಥ ಒಂದು ಪವಿತ್ರ ಕ್ಷೇತ್ರ, ಕೋಟ್ಯಾಂತರ ಭಕ್ತರು ರಾಜ್ಯದಲ್ಲೂ ಇದ್ದಾರೆ, ದೇಶದ ಮೂಲೆ ಮೂಲೆಗಳನ್ನು ಕೂಡ ಬರ್ತಾರೆ. ಯಾವನೋ ಒಬ್ಬ ಬೀದಿಯಲ್ಲಿ ಹೋಗ್ತಕ್ಕಂಥ ಒಂದು ಧರ್ಮಸ್ಥಳದ ಬಗ್ಗೆ ಒಂದು ಹೇಳಿಕೆಗಳನ್ನ ನೀಡಿದ್ದಾನೆ ಅಂತ ಹೇಳಿ ಅದನ್ನು ಆಧಾರವಾಗಿ ಇಟ್ಕೊಂಡು SIT ರಚನೆ ಮಾಡೋದಿಲ್ಲ. ಈಗ ಹೇಳ್ತಾರೆ ನಾವು SIT ರಚನೆ ಮಾಡಿದ್ದಕ್ಕೇ ಗೊಂದಲ ಪರಿಹಾರ ಆಯಿತು ಅಂತೇಳಿ. ಆದರೆ ಇದರ ನಡುವೆ ಏನು ಅಪಪ್ರಚಾರಗಳು ಆಯಿತು ಧರ್ಮಸ್ಥಳದ ವಿಚಾರದಲ್ಲಿ, ಏನು ಡ್ಯಾಮೇಜ್ ಆಯಿತು ನಡುವೆ, ಅದಕ್ಕೆ ಇವತ್ತು ಬೆಲೆಯನ್ನು ಕಟ್ಟಕ್ಕೆ ಸಾಧ್ಯ ಆಗ್ತದೆ. ಮತ್ತು ವೀರೇಂದ್ರ ಹೆಗಡೆ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರದ SIT ರಚನೆ ಮಾಡಿದ್ದು ಒಳ್ಳೆಯದು. ಎಲ್ಲವೂ ಕೂಡ ಬದಿಗಿಟ್ಟು ನಾನು ಭಕ್ತನಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಖಂಡಿತ ರಾಜ್ಯ ಸರ್ಕಾರದ ಅವಿವೇಕಿತನದ ನಿರ್ಧಾರದಿಂದ ಕೋಟ್ಯಾಂತರ ಭಕ್ತರಿಗೆ ಅವರ ಭಕ್ತಿ ಭಾವನೆಗಳಿಗೆ ಧಕ್ಕೆ ಬಂದಿದ್ದಂತೂ ಯಾರು ಕೂಡ ಅಲ್ಲಗಳಿಕೆ ಸಾಧ್ಯ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಬಂಡವಾಳನ ಮುಚ್ಚಾಕಿಕೊಳ್ತಕ್ಕಂಥ ಸಲುವಾಗಿ ಇವತ್ತು ತಾವು ಮಾಡಿರ್ತಕ್ಕಂಥದ್ದು ಸರಿ ಎನ್ನುವ ರೀತಿಯನ್ನು ಬಿಂಬಿಸ್ತಾ ಇದ್ದಾರೆ. ಖಂಡಿತ ಸರಿಯಲ್ಲ, ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಸರ್, ನೆರೆ ಪ್ರವಾಹಕ್ಕೆ ಪ್ರವಾಹ ಪರಿಸ್ಥಿತಿ ನಾನು ಇವತ್ತು ಸಂಜೆ ದಾವಣಗೆರೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ನಾನು ಸರ್ವಾದಿ ನಾರಾಯಣ ಸ್ವಾಮಿಯವರಿಗೆ ದಾವಣಗೆರೆ ಹೋಗಬೇಕಾಗಿತ್ತು. ದಾವಣಗೆರೆಯಲ್ಲೂ ಕೂಡ ಏನು ಕೆಲವು ದುಷ್ಕರ್ಮಿಗಳು ಏನು ದೇಶದಲ್ಲಿರ್ತಕ್ಕಂಥ ದಲಿತರ ಮನೆಗಳು ಕೂಡ ಕಲ್ತೂರಿರುವಂಥದ್ದು ಒಂದು ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಆದರೆ ನಾವು ಸಂಜೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗವಹಿಸಿ ನಾಳೆ ನನ್ನ ಸ್ವಕ್ಷೇತ್ರಕ್ಕೆ ಹೋಗಬೇಕಾಗಿತ್ತು. ಆದರೆ ಉತ್ತರ ಕರ್ನಾಟಕದ ಜನ ಇವತ್ತು ರೈತರು ಪರದಾಡ್ತಾ ಇದ್ದಾರೆ, ಕಂಗಾಲಾಗಿದ್ದಾರೆ, ಬಡವರು ಮನೆಯನ್ನು ಕಳೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಕಣ್ಮುಚ್ಕೊಂಡು ಕೂತಿದೆ. ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಕೇಂದ್ರ ಸರ್ಕಾರ NDRF ಪ್ರಕಾರ ಏನು ಪರಿಹಾರ ನೀಡಬೇಕಾಗಿತ್ತು, ಅದರ ನಡುವೆನೂ ಕೂಡ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪರು ರಾಜ್ಯ ಸರ್ಕಾರದಿಂದ ಕೂಡ ಪರಿಹಾರ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಕೇಂದ್ರ ಸರ್ಕಾರ ಪರಿಹಾರ ಕೊಡಲಿ ಅಂತೇಳಿ ಕೈ ಕೊಟ್ಕೊಂಡು ಕೂತಿದ್ದಾರೆ. ನಿಜವಾಗ್ಲೂ ಕೂಡ ಅನ್ಯಾಯ ಇದೆ. ನಾನು ನಿನ್ನೆ ದಿನ TV ಪತ್ರಿಕೆಗಳು ನೋಡಿದ ತಕ್ಷಣ ತೀರ್ಮಾನ ಮಾಡಿದ್ದೇವೆ. ನಾನು, ನಮ್ಮ ವಿಪಕ್ಷ ನಾಯಕರಾದಂಥ ಸರ್ವಾದಿ ನಾರಾಯಣ ಸ್ವಾಮಿ ಅವರು, ಗೋವಿಂದ ಕಾರಜೋಳಜಿಯವರು, ನಮ್ಮ ಸಂಸದರು, ಶಾಸಕರು, ನಮ್ಮ ತಂಡ ನಾಳೆ ಬೆಳಗ್ಗೆ ಬೀದರ್ಗೆ ಹೋಗ್ತಾ ಇದ್ದೇವೆ. ಬೀದರ್ನಿಂದ ಅಲ್ಲಿಂದ ಗುಲ್ಬರ್ಗ, ನಾಡಿದ್ದು ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆ, 3-4 ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ರೈತರ ಸಮಸ್ಯೆಯನ್ನು ಆಲಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತೇವೆ. ಅದೇ ರೀತಿ ವಿಪಕ್ಷ ನಾಯಕರಾಗಿರುವಂಥ R. ಅಶೋಕ್ ಅವರು ಕೂಡ, ಅವರು ಜಗದೀಶ್ ಶೆಟ್ಟರ್ ಅವರು ಎಲ್ಲ ಹಿರಿಯರ ತಂಡ ಬಿಜಾಪುರ, ಬೆಳಗಾವಿ ಜಿಲ್ಲೆ ಆ ಭಾಗದಲ್ಲಿ ಪ್ರವಾಸ ಮಾಡ್ತಾರೆ. ಭೈರಪ್ಪ ಅವರ ವಿಚಾರ ಕೂಡ